ಕಾರಣ ಅಂತಂದ್ರೆ ಬರೀ ಹಿಂದಾದವರು ಮತ್ತು ಮುಸ್ಲಿಮ್ಸ್ನವರೇ ಇದ್ದುಬಿಟ್ರೆ ಹಾಗಾದ್ರೆ ನಾವು ಯಾರು? ಮನುಷ್ಯರೇ ಅಲ್ಲ ನಾವು, ಬೇರೆ ಜನಾಂಗದವರು ಮನುಷ್ಯರೇ ಅಲ್ಲ. ಆಯಿತು, ಬಡ್ಜೆಟ್ 4 ಕೋಟಿ ಏನಾದ್ರು ಎಷ್ಟೋ ವ್ಯವಸ್ಥೆ ಮಾಡಿದರೆ ಆಯಿತು, ಮಾಡಲಿ. 4 ಲಕ್ಷ ಕೋಟಿ ಏನೋ ಮಾಡಿದ್ದಾರೆ. ಅದರೊಳಗೆ ಎಲ್ಲಿ ರೈತರಿಗೆ ಏನು ಮಾಡಿದ್ದೀರಾ ನೀವು? ಯಾವ ನಾಲೆ ಆಧುನೀಕರಣ ಮಾಡಿದ್ದೀರಾ? ನಾಗಮಲ ತಾಲೂಕಲ್ಲಿ ಒಂದು ಕೆರೆ ಇತ್ತು, ದೊಡ್ಡ ಕೆರೆ ಮಧ್ಯದಲ್ಲೇ ಹೊಡೆದಿತ್ತು. ಕೆಡದಾಗ ಆಲೇ 3 ತಿಂಗಳು 4 ತಿಂಗಳಾಯಿತು. ಅದು ರೆಡಿ ಮಾಡಿಸಿದ್ರಾ? 10 ಕೆ ಜಿ ಯಾರ್ದು 10 ಕೆ ಜಿ? ನಿಮ್ದು 10 ಕೆ ಜಿ? ನಿಮ್ದು 10 ಕೆ ಜಿ ಅಲ್ವಲ್ಲ, 5 ಕೆ ಜಿ ಕಾಸು ಕೊಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರದಕ್ಕೆ ಅದು 5 ಕೆ ಜಿ ನಿಮ್ದೇನು ಅಲ್ವಲ್ಲ. ಇವರು ನೆನ್ನೆ ತಮ್ಮ 16ನೇ ಬಜೆಟ್ನ ಮಂಡಿಸಿದ್ದಾರೆ. ಏನನ್ಸುತ್ತೆ ಸರ್ ನಿಮಗೆ ಬಜೆಟ್ ನೋಡಿ? ನಿರಸನ ಬಜೆಟ್ ಇದು, ಪ್ರಯೋಜನ ಇಲ್ದಿರೋಂಥ ಬಜೆಟ್. ಕಾರಣ ಅಂತಂದ್ರೆ ಬರೀ ಹಿಂದಾದವರು ಮತ್ತು ಮುಸ್ಲಿಮ್ಸ್ನವರೇ ಇದ್ದುಬಿಟ್ರೆ ಹಾಗಾದ್ರೆ ನಾವು ಯಾರು? ಮನುಷ್ಯರೇ ಅಲ್ಲ ನಾವು, ಬೇರೆ ಜನಾಂಗದವರು ಮನುಷ್ಯರೇ ಅಲ್ಲ. ಅವ್ರು ಕೊಟ್ರಲ್ಲಪ್ಪ, ಅವರು ಇನ್ಯಾರು ಜನಸಂಖ್ಯೆ ಇನ್ಯಾರು ಬೇರೆ ಯಾರು ಇಲ್ಲ. 16ನೇ ಸಾರಿ ಮಂಡಿಸ್ತಾ ಇದ್ದಾರೆ, ಒಪ್ಕೊಳ್ಳೋಣ, ಆಯಿತು. ಚಾನ್ಸ್ ಸಿಕ್ಕಿದೆ, ದಳದಿಂದ ಬಂದರು, ಇಲ್ಲಿ ಇಂಪ್ರೂವ್ಮೆಂಟ್ಸ್ ಆದರು, ಎಲ್ಲ ಆದರು, ಎಲ್ಲ ಆಯಿತು, ಮಾಡ್ತಾಯಿದ್ದಾರೆ. ಏನು ಮಾಡ್ತಿದ್ದೀರಾ ನೀವು? ಎಲ್ಲ ಜನಾಂಗ ಒಂದೇ ಥರ ನೋಡ್ಕೋಬೇಕು ತಾನೆ. ಆದ್ಯತೆಗಳನ್ನ ಬರೀ ನೀವು ಮುಸ್ಲಿಮ್ಸ್ಗೆ ಕುಟ್ಕೊಂಡು ಹೋದರೆ ನಾವೇನು ಮಾಡಬೇಕು? ಗಬ್ರಸ್ಥಾನಕ್ಕೆ ಕಾಂಪೌಂಡ್ ಹಾಕಿ ಅಂತ ದುಡ್ಡು ಬಿಡುಗಡೆ ಮಾಡ್ತಾರಲ್ಲ, ಹಾಗಾದ್ರೆ ಬೇರೆಯವ್ರು ಯಾರು ಗಬ್ರಸ್ಥಾನಗಳು ಇಲ್ಲ, ಯಾರ್ದು ಇಲ್ಲ. ಇವರು ಮಾತ್ರನಾ? ಅವರೇ ಓಟ್ ಹಾಕ್ದವರು. ನಿಮಗೆ ಇನ್ಯಾರು ಬೇರೆಯವರು ಯಾರು ಓಟ್ ಹಾಕ್ದವ್ರು ಯಾರೂ ಇಲ್ಲ. ಆದ್ಯತೆ ಕೊಡಿ ಸ್ವಾಮಿ. ನೀರಾವರಿಗೆ ನೀವು ಏನು ನೀರಾವರಿಗೆ ಇಟ್ಟಿದ್ದೀರಾ? 22,000 ಕೋಟಿನ ಏನು ಅನೌನ್ಸ್ ಮಾಡಿದ್ದೀರಾ? ಯಾವುದಕ್ಕೆ? ತಾರತಮ್ಯ ಮಾಡಿದ್ದಾರೆ. ತಾರತಮ್ಯ 100% ನೀವು ರೈತರಿಗೆ ಅನುಕೂಲ ಮಾಡಿಕೊಡಿ. ನಿಮ್ಮನ್ನು ಸಾಕ್ತಾರೆ, ನಿಮ್ಮ ಸರ್ಕಾರನ ಸಾಕ್ತಾರೆ. ಭದ್ರಾಪುರ ಪ್ರಾಜೆಕ್ಟ್ಗೆ ಎಷ್ಟು ದಿನದಿಂದ ಆಗ್ತಾ ಇದೆ ಅದು? ನೀರು ಕೊಡ್ಬಿಡ್ತೀವಿ, ನೀರು ಎತ್ತಿಬಿಡ್ತೀವಿ. ತುಮಕೂರಿಗೆ ಸಿರಾ ದೊಡ್ಡಬಳ್ಳಾಪುರವರು ತೊಗೊಂಡು ಹೋಗ್ತೀವಿ ಅಂದರು. ಏನು ಕೊಟ್ಟಿದ್ದೀರಾ ನೀವು? ಏನು ಮಾಡಿದ್ದೀರಾ ಹೋಗ್ಲಿ ಹೇಳಿ. ನೀರಾವರಿಗೆ ಆದ್ಯತೆ ಕೊಟ್ಟಿದ್ದೀರಾ ರೈತರಿಗೆ? ಇಲ್ವಲ್ಲ. ಎತ್ತಿನೊಳೆ 15 ವರ್ಷನೋ 20 ವರ್ಷನೋ ಆಯಿತು, ಎಲ್ಲಿ ಬಂದಿತ್ತಿದೆ ಅದು? ಬರೀ ನೀವು ಹಿಂದುಳಿದ ವರ್ಗ ಅಂದರೆ ಹಂಗಾರೆ ನಿಮ್ಗೆ ಯಾರು ಬೇರೆಯವ್ರು ಯಾರೂ ಓಟ್ ಹಾಕಿಲ್ಲ. ಹಾಗಾದರೆ ಬರೀ ಅವರೇ ಹಾಕಿರೋದು, ಅವರಿಂದ ನಿಮ್ಮ ಸರ್ಕಾರ. ಋಣ ಸಂಧಾನ ಮಾಡಿದ್ದಾರೆ. ಯಾರು ಋಣ ಸ್ವಾಮಿ? ಹಾಗಾದ್ರೆ ನಾವು ಯಾರು ಹಾಕೇ ಇಲ್ಲ. 136 ಸೀಟ್ ಬರೋದಕ್ಕೆ ಯಾರು ಕಾರಣ? ಯಾರು ಕಾರಣ? ಅವ್ರ ಅಂದಾಜಿದೆ. ಯಾರು ಕಾರಣ 136 ಸೀಟ್ ಬರ್ಬೇಕಾದ್ರೆ? ಎಲ್ಲ ಜನ ತಾನೆ. ನಿಮ್ಗೆ ಅವ್ರು ಸರಿ ಇಲ್ಲ ಅಂತ ನಾನು ನಿಮ್ಗೆ ಓಟ್ ಕೊಡಿದ್ದು. ಏನು ಆದ್ಯತೆ ಮಾಡಿದ್ದೀರಾ ನೀವು? 4% ಆಯಿತು, ಕೊಡಿ, ಬೇಡ ಅಂತ ಹೇಳೋದಿಲ್ಲ. ಈ ಥರನಾ? ಎಲ್ಲ ಪ್ರತಿಯೊಂದಕ್ಕೂ ಅವ್ರನ್ನ ಎಂಟ್ರಿ ಮಾಡ್ತಾಯಿದ್ರೆ ನೀವು. ನಾವು ಮುಂದಕ್ಕೆ ಬರೋದು ಯಾವಾಗ? ಬೇರೆ ಜನಾಂಗದವ್ರು ಮುಂದಕ್ಕೆ ಬರೋದು ಯಾವಾಗ ನೀವು? ಆಯಿತು, ಬಡ್ಜೆಟ್ 4 ಕೋಟಿ ಏನಾದ್ರು ಎಷ್ಟೋ ವ್ಯವಸ್ಥೆ ಮಾಡಿದರೆ ಆಯಿತು, ಮಾಡಲಿ. 4 ಲಕ್ಷ ಕೋಟಿ ಏನೋ ಮಾಡಿದ್ದಾರೆ. ಅದರೊಳಗೆ ಎಲ್ಲಿ ರೈತರಿಗೆ ಏನು ಮಾಡಿದ್ದೀರಾ ನೀವು? ಯಾವ ನಾಲೆ ಆಧುನೀಕರಣ ಮಾಡಿದ್ದೀರಾ? ಕಬಿನಿ ಡ್ಯಾಮ್ ಹೊಡೆದೋಗ್ತಾ ಇದೆ, ಫಲಂದನ ನಾಲೆ ನೀರು ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಏನಾದ್ರು ಕಾಳಜಿ ವಹಿಸಿದ್ದೀರಾ? ನಾಗಮಲ ತಾಲೂಕಲ್ಲಿ ಒಂದು ಕೆರೆ ಇತ್ತು, ದೊಡ್ಡ ಕೆರೆ ಮಧ್ಯದಲ್ಲೇ ಹೊಡೆದಿತ್ತು. ಕೆಡದಾಗ ಆಲೇ 3 ತಿಂಗಳು 4 ತಿಂಗಳಾಯಿತು. ಅದು ರೆಡಿ ಮಾಡಿಸಿದ್ರಾ? ಏನು ನೀವು ರೈತರಿಗೆ ಮಾಡಿದ್ದೀರಾ? ನೀವು ನಿಮ್ಮ ಸರ್ಕಾರ ಏನು ಮಾಡಿದ್ದೀರಾ? ಯಾರು ಕೇಳಿದ್ರು ಸ್ವಾಮಿ ನಿಮಗೆ ಪುಕ್ಸಟೆ ಅಕ್ಕಿನಾ? 10 ಕೆ ಜಿ ಯಾರ್ದು 10 ಕೆ ಜಿ? ನಿಮ್ದು 10 ಕೆ ಜಿ? ನಿಮ್ದು 10 ಕೆ ಜಿ ಅಲ್ವಲ್ಲ, 5 ಕೆ ಜಿ ಕಾಸು ಕೊಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರದಕ್ಕೆ ಅದು 5 ಕೆ ಜಿ ನಿಮ್ದೇನು ಅಲ್ವಲ್ಲ. ಇನ್ಮೇಲೆ ಅಕ್ಕಿನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಕಡಿಮೆ ಕೊಡ್ತಾರೆ, ರೇಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಮಾಡ್ತೀರಾ ತಗೊಂಡು? ಯಾರು ಕೇಳಿದ್ರು ಸ್ವಾಮಿ ನಿಮಗೆ ಪುಕ್ಸಟೆ ಕೊಡಿ ಅಂತ ಯಾರ ಕೇಳಿದ್ರಾ? ಇವತ್ತು ಊರ ಕಡೆ ಎಲ್ಲ ಸೋಮಾರಿಗಳಾಗ್ಬಿಟ್ರಾ? ಒಂದು ಸಣ್ಣ ಹಳ್ಳಿಗೆ ಹೋಗಿ ಯಾರಾದರೂ ಹುಡುಗರು 25 ವರ್ಷದಿಂದ ಒಳಗಡೆ, 15ರಿಂದ 25 ವರ್ಷ ಒಬ್ಬರು ಇದ್ದಾರಾ? ಜಮೀನಲ್ಲಿ ಹಾಳು ಬಿದ್ದೋಗ್ತಾ ಇದೆ, ವ್ಯವಸಾಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಆಹಾರಕ್ಕೆ ಹಾಹಾಕಾರ ಆಗುತ್ತೆ ನೀವು ಮಾಡ್ತಿರೋ ಕೆಲಸ. ಇದು ನೀವೇ ಬಂದ್ರಂತ ಮುಂದಿನ ದಿನಗಳಲ್ಲಿ ಇದೇ ಥರ ಇತ್ತು ಅಂದರೆ ತಾಲಿಬಾನ್ ಅಂತೂ ಕರ್ನಾಟಕ ಖಂಡಿತ ಮಾಡ್ತೀರಾ ನೀವು. ಇನ್ಯಾರೂ ಇಲ್ಲ, ಇನ್ಯಾರು ಜನನೇ ಇಲ್ಲ ಅನ್ನೋ ಮಟ್ಟದಲ್ಲಿ ನೀವು ಮುಂದಕ್ಕೆ ಹೋಗ್ತಾ ಇದ್ರೆ ಯಾರು ಕೇಳ್ದಿರೋಂಥ ಭಾವನೆಗಳು ಆಗಿದೆ. ಯಾರು ಕೇಳೋಕ್ಕಾಗ್ತಾ ಇಲ್ಲ. ಏನು ಬಡ್ಜೆಟ್ ಮಾಡ್ತೀರಾ? ಎಲ್ಲರಿಗೂ ಅನುಕೂಲ ಆಗುವಂಥ ಬಡ್ಜೆಟ್ ಮಾಡಿ. ಮಾಡ್ತಾ ಇಲ್ವಲ್ಲ. ಒಂದು ಜನಾಂಗನೇ ನೀವು ಓಲೈಸಕ್ಕೆ ಮಾಡಿದ್ರೆ ಬಾಕಿಯವ್ರು ನಾವು ಎಲ್ಲಿ ಹೋಗ್ಬೇಕು? ಕುಡಿಯೋ ನೀರಿಗೆ ಆದ್ಯತೆ ಮಾಡಿ ಸ್ವಾಮಿ. ಪ್ರತಿ ಕಡೆ ಎಲ್ಲ ಕಡೆನೂ ಎಲ್ಲ ತಾಲೂಕಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿ, ಕೆರೆಕಟ್ಟೆಗಳನ್ನು ತುಂಬಿಸಿ ರೈತರನ್ನ ಬದುಕಿಸಿ. ನೀವು ರೈತರನ್ನ ಮಾಡ್ತಾ ಇಲ್ವಲ್ಲ. ಯಾವ ಇವರು ಬಂದ ಮೇಲೆ ಈಗ ಹತ್ರ ಇನ್ನು 1.5 ವರ್ಷ ಆಗಿದೆ, 20 ತಿಂಗಳಾಗಿದೆ, 21 ತಿಂಗಳ ಆಗ್ತಾ ಇದೆ. ಯಾವ ನಾಲೆಗಳನ್ನ ಆಧುನೀಕರಣ ಮಾಡಿದ್ದೀರಾ ಹೇಳಿ ಸರ್? ಏನಾರ ಮಾಡಿದ್ರಿ ಹೇಳಿ. ನಾವು ಇಂಥ ಮಾಡಿದ್ದೀವಿ, ಇಷ್ಟು ಕಿಲೋಮೀಟ್ರ್ ಮಾಡಿದ್ದೀವಿ ಅಂತ ಹೇಳಿ ರೈತರಿಗೆ.
ತುಂಬ ತಕ್ಷಣ ಹೋಗಿ ಪೂಜೆ ಮಾಡಕ್ಕೆ ಹೋಗ್ತೀರಾ ನೀವು? ಕೃಷ್ಣಾಪುರ ಪ್ರಾಜೆಕ್ಟು 5 ಜಿಲ್ಲೆ ಇರ್ತದೆ, 25 ಲಕ್ಷ ಹೆಕ್ಟೇರ್ ನೀರಾವರಿ. ಏನು ಇಂಪ್ರೂವ್ಮೆಂಟ್ಸ್ ಮಾಡಿದ್ದೀರಾ? ನಾಲೆಗಳು ಮಾಡಿದ್ದೀರಾ? ನೀರು ತಡೆದಿಡ್ತೀರಾ? ಒಬ್ಬರ ನೀರು ಆಂಧ್ರಕ್ಕೆ ಬಿಡ್ತೀರಾ? ಕೊಡಿ, ಆದ್ಯತೆ ಕೊಡಿ. ರೈತರು ಬದುಕ್ತಾರೆ. ಬೆಂಗಳೂರಿಗೆ ಎಲ್ಲ ನಗರಕ್ಕೆ ಬರೋ ಜನಗಳು ಹುಡುಗರು ತಡೀತಾರೆ, ಅಲ್ಲೇನೆ ವ್ಯವಸಾಯ ಮಾಡ್ತಾರೆ. ಇಲ್ವಲ್ಲ, ಎಂಥದ್ದು ಇಲ್ಲ. ಪ್ರತಿ ವರ್ಷ ಬರ್ಜೆ ಜಾಸ್ತಿ ಮಾಡ್ಕೊಂಡೇ ಹೋಗ್ತದೆ, ಖರ್ಚು ಜಾಸ್ತಿ ಆಗುತ್ತೆ. ಬಸ್ ಕೊಡಿ ಅಂತ ಯಾರು ಹೇಳಿದ್ರು ಸ್ವಾಮಿ? ಹೆಣ್ಮಕ್ಳಿಗೆ ಕರೆಂಟ್ ಕೊಡಿ ಅಂತ ಯಾರಾದರೂ ಕೇಳಿದಾರ ನಿಮಗೆ? ಎಷ್ಟು ಲಾಸ್ ಆಗ್ತಾ ಇದೆ. KSRTC ಮುಚ್ಚ ಮಟ್ಟಕ್ಕೆ ಹೋಗ್ತಾ ಇದೆ. ಈಗ ಸಂಬಳಗಳು ಕೊಡ್ತಾ ಇಲ್ಲ, ಇಂಪ್ರೂವ್ಮೆಂಟ್ಸ್ ಆಗ್ತಾ ಇಲ್ಲ. ಈಗ ಮನೆ ಅದೇನೋ 200-300 ಬಸ್ ಕೊಡ್ತೀವಿ ಅಂತ ಅಂದರು, ಅದು ಡ್ರೈವರ್ ಇಲ್ಲ ಅಂತ ನೆನ್ನೆ ಮನೆ ಪೇಪರಲ್ಲಿ ಟಿವಿಲೆಲ್ಲ ಬಂತು. ಮಾಡಿ ಇಂಪ್ರೂವ್ಮೆಂಟ್ಸ್ ಆ ಥರ ಮಾಡಿ. ನೀವು ರಾಜ್ಯನ ನೀವು ಅಭಿವೃದ್ಧಿ ಮಾಡಿ ಸ್ವಾಮಿ. ನಿಮಗೆ ಓಟ್ ಕೊಡ್ತಾರೆ, ಅವ್ರು ಸರಿಯಾಗಿ ಮಾಡೋದಿಲ್ಲ ಅಂತ ತಾನೇ ನಿಮ್ಮ ಕೈ ಕೊಟ್ಟದ್ದು ನಾವು. ಮಾಡ್ತಾ ಇಲ್ವಲ್ಲ ಅಭಿವೃದ್ಧಿ. ಏನು ಮಾಡಿದಿರಿ ಹೇಳಿ ನೋಡೋಣ. 20 ತಿಂಗಳಲ್ಲಿ ಏನು ಇಂಥ ಬೆಂಗಳೂರು ಇವತ್ತು ರಸ್ತೆಯಲ್ಲಿ ತಿರ್ಗಾಡಕ್ಕಾಗುತ್ತಾ ಸರ್? ಗುಂಡಿಗಳು ಬಿದ್ದು ಆಗ್ತಿದೆ. ಯಾರು ಕೇಳಿದ್ರೆ ಏನು ಅಂತ ನಗ್ತಾರೆ ಎಲ್ಲರೂ. ಏನಪ್ಪ ಇದು ಅಂತ. ಮಾಡಿದಾರಾ? ಮುಚ್ಚಿದಾರಾ? ಎಂಥದ್ದು ಇಲ್ಲ. ಬೇಸಿಗೆ ಬರ್ತಾ ಇದೆ, ನೀರಿನ ಅಭಾವ ಆಗುತ್ತೆ. ಕಬಿನಿ ಡ್ಯಾಮ್ ಬಿರುಕು ಬಿಟ್ಟಿದೆ. ಮಾಡಿ ಅಂಥ ಕೆಲಸ ಮಾಡಿ. ನೀವು ನಂಬ್ತಾರೆ. ನೀವು ಮುಸ್ಲಿಮ್ಸ್ಗೆ ಹೋಗ್ಬಿಟ್ಟು ಕಾಂಪೌಂಡ್ ಹಾಕ್ಸೋದು ಬೇಡ. ನೀವು ಅವ್ರು ಹಾಕತ್ತಾರೆ. ಅರಬ್ ಕಂಟ್ರಿ ದುಡ್ಡು ಬೇಜಾನು ಬರುತ್ತೆ. ನೀವು ಅವ್ರನ್ನೇ ತಂದು ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಲ್ಲ. ಬೇರೆ ಯಾರು ಇಲ್ಲ. ತಾಲಿಬ್ ಇವರು ಹಿಂದುಳಿದ ಆಯಿತು. ಬರೀ ಐಯಿಂದ ಅವರೇನೆ, ಇನ್ಯಾರು ಇಲ್ಲ. ಸರ್, ಅದೇ ಈ ಸತಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಕ್ಯಾಂಟೀನ್ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ರು. ಇದೀಗ ಜಿಲ್ಲಾ ಪಂಚಾಯತಿ ಆಫೀಸು, ತಾಲೂಕ್ ಪಂಚಾಯತಿ ಆಫೀಸಲ್ಲಿ ಅಕ್ಕ ಕ್ಯಾಂಟೀನ್ ಅಂತ ಹೊಸದಾಗಿ ಶುರು ಮಾಡ್ತೀವಿ ಅಂತ ನನ್ನ ಸಿದ್ದರಾಮಯ್ಯ. ಬುಕ್ಕನು ಇಲ್ಲ, ಅಕ್ಕರು ಇರೋದಿಲ್ಲ, ಬುಕ್ಕನು ಇರೋದಿಲ್ಲ. ಯಾವುದು ಉದ್ಧಾರ ಆಗೋದಿಲ್ಲ ಸರ್. ಉದ್ಧಾರ ಕ್ವಾಲಿಟಿ ಇರೋದಿಲ್ಲ. ಸುಮ್ಮನೆ ವೇಸ್ಟ್ ಮಾಡ್ತಾ ಇರೋದು. ವೇಸ್ಟ್ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ರೇಟಿಗೆ ಯಾರೋ ಬಂದು ನಾವು ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡ್ತೀನಿ ಅಂತ ಅನ್ನೋರು ಒಬ್ಬರು ಸಿಗೋದಿಲ್ಲ. ಸುಮ್ಮನೆ ಸುಳ್ಳು. ಆ ವೇಸ್ಟ್ ಮಾಡೋದ್ರ ಬದಲು ರೈತರಿಗೆ ಉಪಕಾರ ಮಾಡಿ. ನೀವು ಸಾಕು. ನಿಮ್ಮ ಕೆರೆ ಕಟ್ಟೆಗಳನ್ನು ತುಂಬಿಸಿ. ಜಾನುವಾರುಗಳು, ಅಕ್ಕಿ ಪಕ್ಷಿಗಳಿಗೆ ನೀರಾಗುತ್ತೆ ರಾತ್ರಿ ಹೊತ್ತು, ಹಗಲು ಈ ಸಮ್ಮರ್ಗಳಲ್ಲಿ. ಆ ಕೆಲಸ ಮಾಡಿ. ಪ್ರತಿ ತಾಲೂಕಲ್ಲೂ ಕೂಡ ಸಾಕಷ್ಟು ನೀರಿನ ಸೆಲೆಗಳು ಸಿಗ್ತಿರೋಂಥ ಜಾಗದಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ, ಏತ ನೀರಾವರಿ ಮಾಡಿ ಕೊಡಿಸೋಣ ರೈತರಿಗೆ. ಅವರೇ ಬುದ್ಧಿವಂತರಾಗ್ತಾರೆ. ನೀವು ಬದುಕ್ತಾರೆ, ಅವರು ಬದುಕ್ತಾರೆ. ಅದು ಮಾಡಿ. ಇಂಥವ್ರು ಮಾಡಿದ್ರು ಅಂತೇಳಿ ಕೆಲಸ ಮಾಡುತ್ತೆ ಅಂತ ಮಹಾನ್ ಭಾವರು ಡ್ಯಾಮ್ಗಳನ್ನ ಕಳಿಸೋದ್ರು. ಆ ಡ್ಯಾಮ್ಗಳನ್ನೇ ಹಾಳು ಮಾಡ್ತಾ ಇದ್ದೀರಲ್ಲ, ರೆಡಿ ಮಾಡ್ತಾ ಇಲ್ಲ ನೀವು. ಎಲ್ಲಿದೆ? ಈ ಥರ ಇರ್ಬೇಕಾದ್ರೆ ಎಲ್ಲಿ ರಾಜ್ಯಗಳು ಉದ್ಧಾರ ಆಗ್ತವೆ? ಆಗೋದಿಲ್ಲ. ಅವ್ರು ಕಂಡ್ರೆ ಇವ್ರಿಗೆ ಆಗೋದಿಲ್ಲ, ಇವ್ರು ಕಂಡ್ರೆ ಅವ್ರಿಗೋದಿಲ್ಲ. ಅವ್ರ ಸರ್ಕಾರ ಬಂದ್ಬಿಡುತ್ತೆ, ಇವ್ರ ಸರ್ಕಾರ ಬರ್ತಂತೆ. ಇವರು ಎಲ್ಲ ಗೋಬಿ ಕೂರಿಸ್ಕೊಂಡೆ ಅನ್ಯಾಯ ಮಾಡ್ತಿದ್ದೀರಾ. ಕೊಡಿ, ಮುಸ್ಲಿಮ್ಸ್ಗೇನು ಕೊಡ್ಬೇಡಿ ಅಂತ ನಾವು ಹೇಳೋದಿಲ್ಲ. ಎಲ್ಲರಿಗೂ ಒಂದೇ ಥರ ನೋಡಿ. ಪ್ರತಿಯೊಂದಕ್ಕೂ ಯಾಕೆ ಅವ್ರನ್ನ ಓಲೈಸ್ತೀರ ನೀವು? ಅವರು ಮನುಷ್ಯರೇ, ಅವರಲ್ಲೂ ಒಳ್ಳೆಯವರು ಇದ್ದಾರೆ, ಸಾಕಷ್ಟು ಜನ ಒಳ್ಳೆಯರಿದ್ದಾರೆ. ಎಲ್ಲ ಒಂದೇ ಥರ ನೋಡಿ. ನೀವು ಎಲ್ಲ ನೋಡಿ ಅಂತಾರೆ, ನೋಡಪ್ಪ ಸಿದ್ದರಾಮಯ್ಯ ಸರ್ಕಾರ ಭಾರಿ ಚೆನ್ನಾಗಿದೆ, ಎಲ್ಲರೂ ಒಂದೇ ಥರ ನೋಡ್ತಾ ಇದ್ದಾರೆ ಅಂದರೆ. ನೀವು ಅವ್ರಿಗೆ ಒಂದು ನಮಗೆ ಒಂದು ಮಾಡ್ಕೋದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ, ನಿಮಗೇನೇ ಪ್ರಾಬ್ಲಮ್ ಆಗೋದು, ನಮಗೇನಲ್ಲ. ಜನಗಳಿಗೆ ರೋಷ ಬರುತ್ತೆ. ಈಗ 31 ರಾಜ್ಯಗಳಲ್ಲಿ ಎಷ್ಟು ಸರ್ಕಾರ ಎಷ್ಟಿರ್ಬೋದು ಕಾಂಗ್ರೆಸ್ ಸರ್ಕಾರ? ಬೆರಳಿಗೆ ಎಷ್ಟು? ನೀವೇ ಹಾಳು ಮಾಡ್ಕೊತಾ ಇದ್ದೀರಾ. ಜನಗಳನ್ನ ರೋಷ ಬರೋ ಥರ ಮಾಡ್ತೀರಾ ನೀವೇನೆ. ಈ ಥರ ಮಾಡಿ ಮುಸ್ಲಿಮ್ಸ್ ಹಿಂದೂಗಳಿಗೆ ದಂಧೆ ಗಲಾಟೆ ಮಾಡಿ ವರದಾನ ಮಾಡಿ ಇವ್ರು ನೋಡಬೇಕು ಅನ್ನೋ ಒಂದು ಭಾವನೆಗಳು ನಿಮ್ಗೆ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಏನೇನಾಗುತ್ತೋ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಕಾಲ ಅಂತೂ ಬಿಡಿ, ವಯಸ್ಸಾಯ್ತು ನಾವು ಮಾತಾಡ್ತೀವಿ, ಮಾತಾಡ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಏನಾಗಬೇಕು? ಎಲ್ಲರೂ ಸಮಾನತೆವಾಗಿ ನೋಡಿ ಸುಮ್ಮನೆ ನೀವು. ಆಗುತ್ತೆ ನೋಡಿ. ನಿಮಗೇನೋ ಯಾರ ಏನಂತ ಅಂತಾರ? ಏನೂ ಅಂತಿಲ್ಲ. ಸರ್ಕಾರ ನೋಡ್ಕೊಂಡು ಹೋಗ್ತದೆ. 139 ಸೀಟ್ ಆಗಿದೆ. ಬೈ ಎಲೆಕ್ಷನ್ ಎಲ್ಲ ನೀವೇ ಗೆದ್ದಿದ್ದೀರಾ. 3 ಕೊಟ್ಟಿದ್ದೀರಾ, ಜನ ಕೊಟ್ಟಿದ್ದಾರೆ ಇದ್ದಾರೆ. ಅವ್ರಿಗೆ ಕೊಡಬೋದಾಗಿತ್ತು, ಯಾಕೆ ಕೊಟ್ಟರು? ನಿಮ್ಗೆ ಕೊಡೋ ಒಂದು ಉದ್ದೇಶನೇ ಇತ್ತು. ನೀವು ಎಷ್ಟೋ 79 ಏನೋ ಇದ್ದ ಸೀಟ್ಗೆ ಇವತ್ತು 139 ಸೀಟ್ ಬಂದು ನಿಂತಿದ್ದೀರಾ. ತುಂಬ ಫುಲ್ ಮೆಜಾರಿಟಿ ಇದೆ. ಸರ್ಕಾರ ಯಾರು ಕೇಳೋಕ್ಕಾಗೋದಿಲ್ಲ. ಆ ಸರ್ಕಾರ ಉಳಿಸ್ಕೋಬೇಕಲ್ಲ. ಇನ್ನು 3 ವರ್ಷ ಇದೆ, 3 ಕಾಲು ವರ್ಷ ಇದೆ. ಆ 3 ಕಾಲು ವರ್ಷದನ್ನು ಒಳ್ಳೇದು ಮಾಡಿ ಸುಮ್ಮನೆ. ಅದಾದ್ರು ಮಾಡಿ, ಒಳ್ಳೇದು ಮಾಡಿ, ಜನಗಳಿಗೆ ಉಪಕಾರ ಮಾಡಿ, ರೈತರಿಗೂ ಅನುಕೂಲ ಮಾಡಿ. ಬೆಂಗಳೂರು ಮೈಸೂರಿಗೆ ಸಿಟಿಗಳಿಗೆ ಬರೋವಂಥ ಅವಶ್ಯಕತೆ ಹುಡುಗರಿಗಿಲ್ಲ.
ನೀರಾವರಿಗೆ ಆದ್ಯತೆ ಕೊಡಿ. ಫಸ್ಟ್ ರೈತರಿಗೆ ನೀರಾವರಿ ಆದ್ಯತೆ ಕೊಡಿ. ಬೆಂಬಲ ಕೊಡಿ. ಅವ್ರು ಬೆಳೆಯುವಂಥ ಬೆಳೆಗೆ ಬೆಂಬಲ ಕೊಡಿ. ಎಲ್ಲಿದೆ ಈಗ ಬಿಜಾಪುರದಲ್ಲಿ ಈಗ ಬೆಳಗ್ಗೆ ಎಲ್ಲ ಮೆಣಸಿನಕಾಯಿ ಹಾಳು ಬಿದ್ದು ಹೋಗ್ತಾ ಇದೆ, ರೇಟ್ ಇಲ್ಲ. ಈರುಳ್ಳಿ, ಟೊಮೊಟೊ ಇವು ನೋಡಿ ಟೊಮೊಟೊ ಇದ್ರೊಳಗೆ ಕೋಲಾರದಲ್ಲಿ ರೋಡು ಸುರಿತಾ ಇದ್ದಾರೆ. APMC 2 ಒಂದು ಬೆಂಬಲವಾಗಿ ಬೆಲೆ ಕೊಡಿ ಸ್ವಾಮಿ. ನೀವು ನಿಮ್ಮ ಸರ್ಕಾರ ಚೆನ್ನಾಗಿರುತ್ತೆ. ರೈತರನ್ನ ನಾವು ದುಡ್ಡ ಮಾಡಿ, ರೈತರ ಬೆನ್ನೆಲುಬು, ಜೈ ಜವಾನ್ ಜೈ ಕಿಶನ್ ಅಂತ ಲಾಲ್ಬಹದ್ದೂರ್ ಶಾಸ್ತ್ರಿ ಅವತ್ತಿನ ಕಾಲದಲ್ಲಿ ಹೇಳಿದ್ರು. ನೀವೇನು ಮಾಡ್ತಾ ಇದ್ದೀರಾ? ಜೈ ಹಿಂದುಳಿದ ವರ್ಗ ಇವ್ರದ್ದು. ಹಂಗಾರೆ ನಾವು ಯಾರೂ ಇಲ್ಲ, ನಾವು ಯಾರು ಬದುಕೇ ಇಲ್ಲ. ನಿಮ್ಮ ಪಾಲಿಗೆಲ್ಲ ಒಟ್ಟಾಗಿದ್ದಾರೆ, ಮೇಲ್ಗಡೆ ಒಟ್ಟಾಗಿದ್ದಾರೆ. ಮಾಡಿ, ಮುಂದಿನ ದಿನಗಳ ನಿಮ್ಗೆ ಒಳ್ಳೇದಾಗಲಿ. ಆ ಕೆಲಸನಾದ್ರು ಮಾಡಿ. ಸರ್, ಒಟ್ಟಾರೆಯಾಗಿ ನಿಮ್ಗೆ ಈ ಸತಿ ಬಜೆಟ್ ತೃಪ್ತಿ ತಂದಿಲ್ಲ ಅಂತ? ಇಲ್ಲ, ಅದು ಖಂಡಿತ ಎಷ್ಟು ಯಾರು ಕೇಳ್ಕೊಳ್ಳಿ. ಏನೋ ಕೆಲವರು ಅನ್ಬೋದು ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದೀರಾ ಅಂತ. ಹೌದು, 16 ಬಡ್ಜೆಟ್ ಕೊಟ್ಟಿದ್ದೀರಾ, ನಿಮ್ಮನ್ನ ಒಳ್ಳೆ ಹೆಸರಿದೆ ನಿಮಗೆ. ಯಾಕೆ ಹಾಳು ಮಾಡ್ತೀರಾ? 16ನೇ ಬಡ್ಜೆಟು ಕನ್ನಡದಲ್ಲಿ ಯಾರು ಕೊಟ್ಟಿಲ್ಲ. ಒಬ್ಬ ಅರ್ಥಮಂತ್ರಿಯಾಗಿ ಯಾರು ಕೊಟ್ಟಿಲ್ಲ. ಮಾಡಿದ್ದೀರಾ, ಮಾಡಿ. ಎಲ್ಲರಿಗೂ ಅನುಕೂಲ ಮಾಡಿ. ನೀವು ಅವ್ರಿಗೆ ಅನ್ನೋದು ಇಲ್ಲ. ರೈತರಿಗೆ ಮುಕ್ಕಾಲು ಭಾಗ ರೈತರಿಗೆ ನೀವು ಆದ್ಯತೆ ಕೊಡಿ. ಪ್ರತಿಯೊಂದು ಇದಕ್ಕೂ ಆದ್ಯತೆ ಕೊಡಿ. ಬೆನ್ನೆಲುಬು, ಈ ದೇಶದ ಬೆನ್ನೆಲುಬು ಅವರು. ಮಾಡ್ತಾ ಇಲ್ವಲ್ಲ, ಯಾರು ಹೇಳ್ಕೊಳ್ಳೋದು ನಾವು? ರಾಜ್ಯ ಚೆನ್ನಾಗಿರುತ್ತೆ, ಇಷ್ಟೇ. ಈ ಥರ ಇದೆ ನನ್ನ ಅಭಿಪ್ರಾಯ. ಇದು ನಾನು ವೈಯಕ್ತಿಕವಾದ ಅಭಿಪ್ರಾಯ. ಇದು ಇನ್ನು ಬೇರೆಯವರೆಲ್ಲ ಕೇಳೋದಾಗಲಿ ಇದಾಗಲಿ ಅದೆಲ್ಲ ಇಲ್ಲ. ಪರ್ಸನಲ್ ಆಗಿ ನಾನು ಹೇಳ್ತಿರೋದು ಇಷ್ಟು. ಸರ್ಕಾರ ಉಳಿಬೇಕಾ, ಮುಂದಿನ ಸಾರಿ ಬರಬೇಕಾ, ಮಾಡಿ ಈ ಕೆಲಸಗಳು ಮಾಡಿ. ಖಂಡಿತ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ನಂಬಿಕೆ ಹಾಕಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರು ಸಿಗೋದಿಲ್ಲ. ಮೇಕೆದಾಟು ಅಣೆಕಟ್ಟೆಯನ್ನು ಕಟ್ತಾ ಹೋದರೆ ಬೆಂಗಳೂರಿಗೆ ಕುಡಿಯೋ ನೀರು ಭಾರಿ ಸಮಸ್ಯೆಗಳಾಗುತ್ತೆ. ಮಾಡಿ, ಅಂಥ ಹೋರಾಟಗಳನ್ನು ಮಾಡಿ. ನಿಮ್ಮನ್ನ ಯಾರು ಮಾತಾಡ್ಸೋದಿಲ್ಲ. ಹೋಗಿ ಇರೋ 28 MP ಕರ್ಕೊಂಡೋಗಿ ಮಾತಾಡ್ಸಕ್ಕೆ ಹೇಳಿ ನೀರಾವರಿ ಮಂತ್ರಿ ಹತ್ರ, ಕೇಂದ್ರದ ನೀರಾವರಿ ಮಂತ್ರಿ ಹತ್ರ. ಕುಡಿಯೋ ನೀರು ಕೊಡ್ರಪ್ಪ, ನೀವು ಬೇಡ, ವ್ಯವಸಾಯಕ್ಕೆ ಬೇಡ ಅಂತ. ವೇಸ್ಟ್ ಆಗ್ತಿರೋ ನೀರು ತಗೊಂಡ್ರು ಸಾಕು. ಪ್ರತಿ ಇದಕ್ಕೂ ಕೂಡ ನೆರೆ ರಾಜ್ಯಗಳ ಹತ್ರ ನಾವು ಜಗಳ ಮಾಡ್ಕೊಳ್ಳೋದು, ನಮ್ಮ ನೀರು ಕೊಡಿ ಅಂತ. ಇರೋ ನೀರೇ ಉಪಯೋಗಿಸ್ಕೊಳ್ಳೋಂಥ ಇದು ನಮಗೆ ಶಕ್ತಿ ಇಲ್ಲ. ಇಷ್ಟು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್.